ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು, ಈ ಮನೆಯಲ್ಲಿ ಶಾಶ್ವತವಾಗಿ ಐಶ್ವರ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿಯರು ನೆಲೆಸ್ಬೇಕಾ? ಹಾಗಿದ್ರೆ ಆದಷ್ಟು ಈ ಒಂದು ಕೆಲವರ ಒಬ್ರು ಮನೆಯಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಇದನ್ನ ನೀವು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಏನಪ್ಪಾ ಅಂದ್ರೆ, ಸೂರ್ಯೋದಯದ ನಂತರ ಮಲಗುವುದು ಇದು ತುಂಬಾನೇ ದರಿದ್ರತನ ತರುತ್ತೆ. ಮತ್ತೆ ಆಹಾರದ ವಿಷಯದಲ್ಲಿ ಅಹಂಕಾರವಾಗಿ ವರ್ತಿಸುವುದು, ಈ ಹಿರಿಯರಿಗೆ ಗೌರವ ಕೊಡದಿಲ್ಲದಿರುವುದು, ಈ ರೀತಿಯ ನೀವು ಸಣ್ಣ ಸಣ್ಣ ವಿಷಯಗಳು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಮನೆಯನ್ನು ಅಸ್ವಚ್ಛತೆಯಿಂದ ಕೂಡಿರುತ್ತೆ ಕೆಲವೊಬ್ರು ಮನೆಯಲ್ಲಿ. ಇವೆಲ್ಲ ನೀವು ಆದಷ್ಟು ನೀವು ಈ ಸೂರ್ಯ ಭಗವಾನನಿಗೆ ಆರ್ಘ್ಯವನ್ನ ನೀಡಿ ತುಂಬಾನೇ ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದ್ತೀರಾ. ನಂತರ ಏನಾದ್ರೂ ಈ ಚರ್ಮದ ಕಾಯಿಲೆಗಳು ಇದ್ರೆ ಅದು ಕೂಡ ದೂರವಾಗುತ್ತೆ. ಮತ್ತೆ ನೀವು ಈ ಅಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಉನ್ನತ ಸ್ಥಾನಮಾನ ಗೌರವ, ಸಮಾಜದಲ್ಲಿ ನಿಮ್ಗೆ ಒಂದು ದೊಡ್ಡ ಮಟ್ಟದ ಸ್ಥಾನ ಮಾನ ಎಲ್ಲವೂ ಕೂಡ ದೊರೆಯುತ್ತೆ. ಆದಷ್ಟು ಸೂರ್ಯ ಭಗವಾನನಿಗೆ ಈ ತಾಮ್ರದ ಚೆಂಬಿನಿಂದ ಈ ಆರ್ಘ್ಯವನ್ನ ಅಂದ್ರೆ ಕೆಂಪು ಹೂವು ಮತ್ತು ಸ್ವಲ್ಪ ಕುಂಕುಮ ಹಾಕಿ ನೀವು ಆರ್ಘ್ಯವನ್ನ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಧನ ಪ್ರಾಪ್ತಿ ಯೋಗ ಕುಡಿ ಬರುತ್ತೆ. ಆದಷ್ಟು ನೀವು ಈ ಬೆಳಗ್ಗೆನೆ ಎದ್ದು ಇದನ್ನ ತಪ್ಪದೇ ನೀವು ಈ ಒಂದು ದಿನ ಮಾಡಿದ್ರೆ ಅಲ್ಲ, ನೀವು ಅಂದ್ರೆ ಒಂದು 3 ತಿಂಗಳು 4 ತಿಂಗಳು ಇದು ನೀವು ಮಾಡ್ತಾನೆ ಇರ್ಬೇಕು. ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಮಾಡಿ, ತುಂಬಾನೇ ಅಭಿವೃದ್ಧಿ ಹೊಂದ್ತೀರಾ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಮ್ಮ ಜೀವನವನ್ನು ನಿಯಂತ್ರಿಸುವ ವಿಧಾನ ನಿಜಕ್ಕೂ ಅದ್ಭುತ. ಇಂದು ಈ ಕ್ಷಣದಲ್ಲಿ ನಿಮ್ಮ ದೈನಂದಿನ ಕಾರ್ಯಗಳ ನಡುವೆ ಈ ಒಂದು ನಿರ್ದಿಷ್ಟ ಸಂದೇಶವು ನಿಮ್ಮನ್ನು ತಲುಪಿದ್ದರೆ ಇದನ್ನು ಕೇವಲ ಒಂದು ಕಾಕತಾಳೀಯ ಅಥವಾ ಯಾದೃಚ್ಛಿಕ ಘಟನೆ ಎಂದು ಭಾವಿಸಬೇಡಿ. ಬ್ರಹ್ಮಾಂಡವು ಅತ್ಯಂತ ಸಂಕೀರ್ಣವಾದ ಮತ್ತು ನಿಗೂಢವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮಗೆ ಅರಿವಿಲ್ಲದೆಯೇ ನಮಗಾಗಿ ಕೆಲವು ದೈವಿಕ ಸಂಕೇತಗಳನ್ನು ಅದು ಸೃಷ್ಟಿಸುತ್ತೆ. ಇಂದು ನಾವು ಚರ್ಚಿಸಲಿರುವ ವಿಷಯಗಳು ನಿಮ್ಮನ್ನು ಆಳವಾದ ಚಿಂತನೆಗೆ ಹಚ್ಚಲಿವೆ. ನಿಮ್ಮ ವೈಯಕ್ತಿಕ ಜೀವನದ ಘಟನೆಗಳನ್ನು ಮತ್ತೊಮ್ಮೆ ಅವಲೋಕಿಸುವಂತೆ ಮಾಡಲಿದೆ. ಈ ವೃಷಭ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ, ವಿಶೇಷವಾಗಿ ಕಳೆದ 4 ದಿನಗಳಿಂದ ನಿಮ್ಮ ಮನಸ್ಸಿನ ಒಳಗಡೆ ಮತ್ತು ಈ ನಿಮ್ಮ ಮನೆಯ ವಾತಾವರಣದಲ್ಲಿ ಯಾವುದೇ ಸ್ಪಷ್ಟವಾದ ಭೌತಿಕ ಕಾರಣವಿಲ್ಲದೆ ಒಂದು ರೀತಿಯ ವಿಭಿನ್ನ ಬದಲಾವಣೆ ನಿಮಗೆ ಗೋಚರಿಸುತ್ತಿದೆಯೇ? ಯಾವುದೇ ಒಂದು ದೊಡ್ಡ ಘಟನೆ ನಡೆಯದಿದ್ದರೂ ಮನಸ್ಸು ಹಠಾತ್ ಆಗಿ ತಲ್ಲಣಗೊಳ್ಳುವುದು, ತದನಂತರ ಅತ್ಯಂತ ಆಳವಾದ ಶಾಂತತೆಯನ್ನು ಅನುಭವಿಸುವುದು ಜರುಗುತ್ತಿದೆಯೇ? ದಿನನಿತ್ಯದ ಕೆಲಸಗಳ ನಡುವೆಯೂ ಮನಸ್ಸು ಜಗನ್ಮಾತೆಯ ಸ್ಮರಣೆಯ ಕಡೆಗೆ, ಆಧ್ಯಾತ್ಮಿಕ ಚಿಂತನೆಗಳ ಕಡೆಗೆ, ಪ್ರಕೃತಿಯ ನಿಯಮದಂತೆ ಸೆಳೆಯಲ್ಪಡುತ್ತಿದೆಯೇ? ಪೂಜೆ ಪುನಸ್ಕಾರ ಅಥವಾ ದೀಪದ ಬೆಳಕನ್ನು ನೋಡಿದಾಗ ಮನಸ್ಸಿನಲ್ಲಿ ನಿಗೂಢ ಆಕರ್ಷಣೆ ಉಂಟಾಗುತ್ತಿದ್ದರೆ ಇವೆಲ್ಲವೂ ಸಾಮಾನ್ಯ ಪ್ರಜ್ಞೆಗೆ ನಿಲುಕದ ಉನ್ನತ ಆಧ್ಯಾತ್ಮಿಕ ಸಂಕೇತಗಳು ಆಗಿವೆ. ಇತಿಹಾಸ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಗೂಢ ತತ್ವಗಳ ಪ್ರಕಾರ ಇಂತಹ ಅನುಭೂತಿಗಳನ್ನು ಕೇವಲ ಭ್ರಮೆಗಳಲ್ಲ, ಮಾನವನ ಶರೀರ ಮತ್ತು ಮನಸ್ಸು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ತರಂಗಗಾತಕ್ಕೆ ಹೊಂದಿಕೊಂಡಾಗ ಮಾತ್ರ ಇಂತಹ ಸೂಕ್ಷ್ಮ ಬದಲಾವಣೆಗಳನ್ನು ಗ್ರಹಿಸಲು ಸಾಧ್ಯವಾಗುತ್ತೆ. ಇಂದು ನಾವು ಪ್ರಮುಖವಾಗಿ 2 ಮಹತ್ತರದ ದೈವಿಕ ಸಂಕೇತಗಳ ಬಗ್ಗೆ ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಜಗತ್ತನ್ನು ರಕ್ಷಿಸುವ ಮಹಾಕಾಳಿಯ ದಿವ್ಯ ಕೃಪೆ ಮತ್ತು ಆಕೆಯ ಅದೃಶ್ಯ ಶಕ್ತಿಯು ನಿಮ್ಮ ಗ್ರಹವನ್ನು ಪ್ರವೇಶಿಸಿದಾಗ ಧನಾತ್ಮಕ ಸ್ಥಿತ್ಯಾಂತರಗಳ ಕಡೆಗೆ ಇವು ನೇರವಾದ ಒಂದು ಸೂಚನೆ ನೀಡುತ್ತವೆ. ಬಹುಶಃ ಈ ಒಂದು ಅದ್ಭುತ ಸಂಕೇತಗಳಲ್ಲಿ ಒಂದು ಈಗಾಗಲೇ ನಿಮ್ಮ ನಿತ್ಯ ಜೀವನದ ಭಾರವಾಗಿರಬಹುದು, ಆದರೆ ಪ್ರಾಪಂಚಿಕ ಒತ್ತಡಗಳ ನಡುವೆ ನೀವು ಅದನ್ನು ಗಮನಿಸದೆ ಬಿಟ್ಟಿರಬಹುದು. ಈ ಜಗತ್ತಿನಲ್ಲಿ ನಮಗೆ ಕಾಣಿಸುವ ಈ ಒಂದು ಭೌತಿಕ ಜಗತ್ತಿಗಿಂತ ಕಾಣಿಸದ ಶಕ್ತಿಗಳ ಸಾಮ್ರಾಜ್ಯ ದೊಡ್ಡದಾಗಿರುತ್ತೆ. ಕಳೆದ 4 ದಿನಗಳಲ್ಲಿ ನಿಮ್ಮ ಮನೆಯ ಮುಚ್ಚಿದ ಕೋಣೆಗಳಲ್ಲೋ ಅಥವಾ ಈ ಪೂಜಾ ಗೃಹದಲ್ಲೋ ಯಾರೋ ಒಬ್ಬರು ಸದಾ ನಿಮ್ಮನ್ನು ಗಮನಿಸುತ್ತಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ ಎಂಬ ಅದೃಶ್ಯ ಉಪಸ್ಥಿತಿಯ ಅರಿವಾಗಿದೆಯೇ? ಗಾಳಿ ಇಲ್ಲದಿದ್ದರೂ ಪೂಜಾ ಕೋಣೆಯ ಅಗರಬತ್ತಿಯ ಸುಗಂಧವು ಇಡೀ ಮನೆಯ ಮೂಲೆ ಮೂಲೆಗೂ ಅತಿ ವೇಗವಾಗಿ ಹರಡುವುದು, ಅಥವಾ ದೇವರ ಮನೆಯಲ್ಲಿ ಹಚ್ಚಿದ ದೀಪದ ಜ್ವಾಲೆಯು ಯಾವುದೇ ಚಲನೆ ಇಲ್ಲದೆ ಅತ್ಯಂತ ಸ್ಥಿರವಾಗಿ ದೀರ್ಘಕಾಲ ಪ್ರಜ್ವಲಿಸುವುದು.
ದೈವಿಕ ಶಕ್ತಿಯ ಸಂವಹನ ಮಾಧ್ಯಮಗಳು ಆಗಿವೆ. ಈ ವೃಷಭ ರಾಶಿಯ ಜಾತಕದ ಪ್ರಕೃತಿಯನ್ನು ನಾವು ಗಮನಿಸಿದರೆ ನೀವು ಹೊರಗಿನ ಪ್ರಪಂಚಕ್ಕೆ ಎಷ್ಟು ಶಾಂತವಾಗಿ ದಿಢೀರಾಗಿ ಕಾಣಿಸುತ್ತೀರೋ ನಿಮ್ಮ ಒಳಗಡೆ ಅಷ್ಟೇ ದೊಡ್ಡ ಮಟ್ಟದ ಈ ಒಂದು ಸೈದ್ಧಾಂತಿಕ ಮತ್ತು ಮಾನಸಿಕ ಹೋರಾಟಗಳು ನಡೆಯುತ್ತೆ. ನಿಮ್ಮ ನೋವನ್ನು, ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒಂದು ಸಣ್ಣ ಮುಗುಳ್ನಗೆಯ ಹಿಂದೆ ಅಡಗಿಸಿರುವ ಅದ್ಭುತ ಕಲೆ ನಿಮಗೆ ಈ ಕರಗತವಾಗಿದೆ. ಆದರೆ ಈ ಒಂದು ಸಮಾಜವು ನಿಮ್ಮ ಮೌನವನ್ನು ಹಲವು ಬಾರಿ ನಿಮ್ಮ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದೆ. ಆದರೆ ಅವರಿಗೆ ತಿಳಿದಿಲ್ಲ, ವೃಷಭ ರಾಶಿಯವರ ಮೌನವೇ ಅವರ ಅತ್ಯಂತ ಪ್ರಬಲವಾದ ಒಂದು ಅಸ್ತ್ರ ಶಕ್ತಿಯಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಪರಿಶ್ರಮದಲ್ಲಿ ಯಾವುದೇ ಕೊರತೆ ಇಲ್ಲದಿದ್ದರೂ ಸಿಗಬೇಕಾದ ಫಲಿತಾಂಶಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿರುವುದನ್ನು ನೀವು ಅನುಭವಿಸಲಿದ್ದೀರಿ. ತೆರೆಯಬೇಕಾದ ಯಶಸ್ಸಿನ ಬಾಗಿಲುಗಳು ತಾನಾಗಿಯೇ ಮುಚ್ಚಿಕೊಳ್ಳುತ್ತಿವೆ. ಬರಬೇಕಾದ ಶುಭ ಸುದ್ದಿಗಳು ಕೊನೆಯ ಹಂತದಲ್ಲಿ ಮುಂದೂಡಲ್ಪಟ್ಟಿವೆ. ಇವೆಲ್ಲವೂ ಕೇವಲ ಆಕಸ್ಮಿಕ ಸಂದರ್ಭಗಳಲ್ಲ. ಇದರ ಹಿಂದೆ ಕಾಲಚಕ್ರದ ಒಂದು ದೊಡ್ಡ ರಹಸ್ಯವಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಪುರಾತನ ಆಧ್ಯಾತ್ಮಿಕ ಇತಿಹಾಸದ ಈ ನೈಜ ದೃಷ್ಟಾಂತವನ್ನು ಅವಲೋಕಿಸಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಈ ವೃಷಭ ರಾಶಿಗೆ ಸೇರಿದ ಒಬ್ಬ ವೃದ್ಧ ಮಹಿಳೆ ಇದ್ರಪ್ಪ. ಅವರ ಈ ಒಂದು ಜೀವನವು ಸಂಪೂರ್ಣವಾಗಿ ಕಷ್ಟಗಳಿಂದ ತುಂಬಿತ್ತು. ಆದರೆ ಸತತ 4 ದಿನಗಳ ಕಾಲ ಅವರಿಗೆ ತನ್ನ ಮನೆಯ ಅಂಗಳದಲ್ಲಿ ಪ್ರಕೃತಿಯಲ್ಲಿ ಸಿಗದ ಒಂದು ವಿಶಿಷ್ಟವಾದ ದಿವ್ಯ ಸುಗಂಧದ ಅನುಭವವಾಗುತ್ತಿತ್ತು. ಕುಟುಂಬದ ಉಳಿದ ಈ ಸದಸ್ಯರು ಅದನ್ನು ಕೇವಲ ಈ ವಯೋಸಹಜ ಭ್ರಮೆ ಎಂದು ತಳ್ಳಿಹಾಕಿದರು. ಆದರೆ 5ನೆಯ ದಿನ ಅವಳ ಜೀವನದಲ್ಲಿ ಹಲವು ವರ್ಷಗಳಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿದ್ದ ಜಮೀನಿನ ದೊಡ್ಡ ಸಮಸ್ಯೆಯೊಂದು ಯಾವುದೇ ಅಡೆತಡೆಯಿಲ್ಲದೆ ಹಠಾತ್ ಆಗಿ ಇತ್ಯರ್ಥವಾಯಿತು. ಆಕೆ ನಂತರ ಹೇಳಿದ್ದು ಒಂದೇ ಮಾತು, ಯಾವಾಗ ನನ್ನ ಮನೆಯೊಳಗೆ ಆ ದಿವ್ಯ ಸುಗಂಧ ಆವರಿಸಿತೋ ಆ ಕ್ಷಣದಲ್ಲೇ ಜಗನ್ಮಾತೆಯು ನನ್ನ ಗೃಹವನ್ನು ಪ್ರವೇಶಿಸಿದ್ದಾಳೆಂಬ ನಂಬಿಕೆ ನನಗಿತ್ತು. ಅಂದು ಅವಳ ಮಾತನ್ನು ನಗಾಡಿದ ಜನರೇ ನಂತರ ಕಾಲದ ಮಹಿಮೆಯನ್ನು ಕಂಡು ಆಶ್ಚರ್ಯಚಕಿತರಾದರು. ಈಗ ನಿಮ್ಮ ಕಳೆದ 4 ದಿನಗಳ ದಿನಚರಿಯನ್ನು ಸೂಕ್ಷ್ಮವಾಗಿ ನೆನಪಿಸಿಕೊಳ್ಳಿ. ಇಂತಹ ಸಣ್ಣ ಸಂಗತಿಗಳನ್ನು ನೀವು ಕೇವಲ ಕಾಕತಾಳೀಯ ಎಂದು ಮರೆತಿರಬಹುದು. ಆದರೆ ದೈವಿಕ ಶಕ್ತಿಯು ನೇರವಾಗಿ ಪವಾಡಗಳನ್ನು ಮಾಡೋದಿಲ್ಲ. ಮೊದಲು ಅದು ನಿಮ್ಮ ಸುತ್ತಲಿನ ಪರಿಸರವನ್ನು ಬದಲಾಯಿಸುತ್ತೆ, ನಂತರ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತೆ, ಕೊನೆಯದಾಗಿ ನಿಮ್ಮ ಇಡೀ ಜೀವನದ ಪರಿಸ್ಥಿತಿಯನ್ನೇ ಬದಲಾಯಿಸುತ್ತೆ. ಈಗ ನಾವು ಆ ಅತ್ಯಂತ ಮಹತ್ವದ 2ನೇ ಸಂಕೇತದ ಆಳವಾದ ರಹಸ್ಯವನ್ನು ಭೇದಿಸಬೇಕಾಗಿದೆ. ಈ ಸಂಕೇತವು ನಿಮ್ಮ ಭೌತಿಕ ವಾತಾವರಣಕ್ಕಿಂತ ಹೆಚ್ಚಾಗಿ ನಿಮ್ಮ ಆಂತರಿಕ ಚೇತನ ಮತ್ತು ಪ್ರಜ್ಞೆಯ ಮಟ್ಟದಲ್ಲಿ ಗೋಚರಿಸುತ್ತೆ. ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ಜಗನ್ಮಾತೆಯ ರೂಪದಲ್ಲಿ ನಿಮ್ಮ ಗೃಹವನ್ನು ಆವರಿಸಿದಾಗ ಅವು ಕೇವಲ ಭೌತಿಕ ಗೋಡೆಗಳನ್ನು ಮಾತ್ರ ಪ್ರಭಾವಿಸುವುದಿಲ್ಲ, ಬದಲಾಗಿ ಆ ಗೃಹದಲ್ಲಿ ವಾಸಿಸುವ ಮನುಷ್ಯರ ಆಲೋಚನಾ ಲಹರಿಯನ್ನು, ಅವರ ಈ ಸುಪ್ತ ಪ್ರಜ್ಞೆಯನ್ನು ಸೂಕ್ಷ್ಮವಾಗಿ ಸ್ಪರ್ಶಿಸುತ್ತೆ. ಈ ಕಳೆದ 4 ದಿನಗಳಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಇಂತಹ ಒಂದು ವಿಚಿತ್ರ ಘಟನೆ ನಡೆದಿದೆಯೇ ಎಂದು ನಿಮ್ಮ ಅಂತರಾತ್ಮವನ್ನು ಒಮ್ಮೆ ಕೇಳಿ ನೋಡಿ. ನೀವು ಯಾವುದೇ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮನೆಯಿಂದ ಹೊರಡಲು ಸಿದ್ಧರಾಗಿದ್ದೀರಿ. ಎಲ್ಲ ಯೋಜನೆಗಳು ರೂಪಿತವಾಗಿವೆ. ಆದರೆ ಕೊನೆಯ ಕ್ಷಣದಲ್ಲಿ ಯಾವುದೇ ಒಂದು ತರ್ಕಬದ್ಧ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಆ ನಿರ್ಧಾರವನ್ನು ಬದಲಾಯಿಸಲು ಪ್ರೇರೇಪಿಸುತ್ತೆ. ಅಥವಾ ನಿಮ್ಮ ಹಳೆಯ ಸ್ನೇಹಿತರೊಬ್ಬರಿಂದ ಅಥವಾ ವ್ಯವಹಾರದ ಪಾಲುದಾರಿಕರಿಂದ ದೂರವಾಣಿ ಕರೆ ಬರುವ ಕೆಲವೇ ನಿಮಿಷಗಳ ಮುಂಚಿತವಾಗಿ ನಿಮಗೆ ಅವರ ನೆನಪಾಗುತ್ತೆ, ಅಥವಾ ಅವರ ಕರೆ ಬರಲಿದೆ ಎಂಬ ಬಲವಾದ ಮುನ್ಸೂಚನೆ ಸಿಗುತ್ತೆ. ಹೆಚ್ಚಿನ ಪ್ರಾಪಂಚಿಕ ಮನುಷ್ಯರು ಇಂತಹ ಘಟನೆಗಳನ್ನು ಕೇವಲ ಈ ಕಾಕತಾಳೀಯ ಅಥವಾ ತಲೆಯಲ್ಲಿ ಮೂಡಿದ ಆಕಸ್ಮಿಕ ಯೋಜನೆ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಇವು ಭವಿಷ್ಯದಲ್ಲಿ ಸಂಭವಿಸಲಿರುವ ದೊಡ್ಡ ಬದಲಾವಣೆಗಳ ದಿವ್ಯ ಸಂಕೇತಗಳು ಆಗಿವೆ. ನಿಮ್ಮ ಒಳಗಿರುವ ಅದೃಶ್ಯ ಶಕ್ತಿಯು ಜಗನ್ಮಾತೆಯ ಕೃಪೆಯಿಂದ ಜಾಗೃತಗೊಂಡಾಗ ಅದು ನಿಮಗೆ ಆಂತರಿಕವಾಗಿ ಮಾರ್ಗದರ್ಶನ ನೀಡಲು ಪ್ರಾರಂಭಿಸುತ್ತೆ. ಈ ಕ್ಷಣದಲ್ಲಿ ನೀನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ. ಈಗ ನೀನು ಮೌನವಾಗಿರು, ಆತುರಪಟ್ಟು ಮಾತನಾಡಬೇಡ ಎಂದು ನಿಮ್ಮ ಒಳಗಿನಿಂದಲೇ ಒಂದು ನಿಗೂಢ ಧ್ವನಿ ಕೇಳಿಬರುತ್ತೆ. ತದನಂತರದ ದಿನಗಳಲ್ಲಿ ಅದೇ ಆಂತರಿಕ ನಿರ್ಧಾರವು ನಿಮ್ಮನ್ನು ಬಹಳ ದೊಡ್ಡ ಆರ್ಥಿಕ ನಷ್ಟದಿಂದ ಅಥವಾ ಸಾಮಾಜಿಕ ಅಪಕೀರ್ತಿಯಿಂದ ಬಚಾವ್ ಮಾಡಿರುತ್ತೆ.
ಇದು ಕೇವಲ ಬುದ್ಧಿವಂತಿಕೆಯಲ್ಲ, ಇದು ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿರುವ ಈ ದೈವಿಕ ರಕ್ಷಣಾ ಕವಚದ ಸಂಕೇತ. ಇದಕ್ಕೆ ಪೂರಕವಾಗಿ ಮತ್ತೊಂದು ನೈಜ ಉದಾಹರಣೆಯನ್ನು ನಾವು ಗಮನಿಸಲೇಬೇಕು. ಈ ವೃಷಭ ರಾಶಿಗೆ ಸೇರಿದ ಒಬ್ಬ ಮಹಿಳೆಯು ಸುದೀರ್ಘ ಕಾಲದಿಂದ ತನ್ನ ಕೌಟುಂಬಿಕ ಕಲಹಗಳಿಂದ ತೀವ್ರವಾಗಿ ಬಳಲುತ್ತಿದ್ಲು. ಪ್ರತಿದಿನವೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಮಟ್ಟದ ವಾಗ್ವಾದಗಳು ನಡೆದು ನೆಮ್ಮದಿಯೇ ಇಲ್ಲದಂತಾಗಿತ್ತು. ಆದರೆ ಒಂದು ವಾರಗಳ ಕಾಲ ಅವಳು ಗಮನಿಸಿದಳು, ಅವಳ ಪೂಜಾ ಕೋಣೆಯಲ್ಲಿದ್ದ ತುಪ್ಪದ ದೀಪವು ಪ್ರತಿದಿನವೂ ಸಾಮಾನ್ಯ ಅವಧಿಗಿಂತಲೂ 3 ಪಟ್ಟು ಹೆಚ್ಚು ಸಮಯ ಯಾವುದೇ ಗಾಳಿಯ ಚಲನೆಯಿಲ್ಲದೆ ಅತ್ಯಂತ ಪ್ರಶಾಂತವಾಗಿ ಉರಿಯುತ್ತಿತ್ತು. ಆಕೆ ಅದನ್ನು ಕೇವಲ ತಾಂತ್ರಿಕ ಕಾರಣ ಎಂದು ಭಾವಿಸಿದ್ದಳು. ಆದರೆ ಸರಿಯಾಗಿ 5ನೆಯ ದಿನ ಅವಳ ಮನಸ್ಸಿನಲ್ಲಿ ಹಲವು ವರ್ಷಗಳಿಂದ ಮಾತನಾಡದೆ ದೂರವಿದ್ದ ಸಹೋದರನಿಗೆ ಕರೆ ಮಾಡಬೇಕೆಂಬ ಬಲವಾದ ಪ್ರೇರಣೆ ತಾನಾಗಿಯೇ ಉಂಟಾಯಿತು. ಆಕೆಯ ಇಡೀ ಅಹಂಕಾರವನ್ನು ಬದಿಗಿಟ್ಟು ಆಕೆ ಮಾಡಿದ ಆ ಒಂದು ದೂರವಾಣಿ ಕರೆ ಇಡೀ ಕುಟುಂಬದ ದಶಕಗಳ ಕಾಲದ ದ್ವೇಷವನ್ನು ಕೇವಲ ಅರ್ಧ ಗಂಟೆಯಲ್ಲಿ ಕರಗಿಸಿಬಿಟ್ಟಿತು. ಆಕೆ ನಂತರ ಕಣ್ಣೀರಿಡುತ್ತಾ ಹೇಳಿದ್ದು, ಆ ಆಲೋಚನೆ ನನ್ನ ಬುದ್ಧಿಯಿಂದ ಬಂದಿದ್ದಲ್ಲ, ನನ್ನ ದೇವರ ಮನೆಯಲ್ಲಿ ಜಾಗೃತವಾಗಿದ್ದ ದಿವ್ಯಶಕ್ತಿಯೇ ನನ್ನ ಕೈಯಿಂದ ಆ ಕೆಲಸ ಮಾಡಿಸಿತು. ವೃಷಭ ರಾಶಿಯವರೇ, ಈಗ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿ. ನಿಮ್ಮ ಜೀವನದಲ್ಲಿಯೂ ನೀವು ಸಂಪೂರ್ಣವಾಗಿ ಕೈ ಬಿಡಬೇಕು, ಕತ್ತರಿಸಿ ಹಾಕಬೇಕು ಅಂದುಕೊಂಡಿದ್ದ ಯಾವುದೇ ಒಂದು ಸಂಬಂಧ ಅಥವಾ ವ್ಯವಹಾರವನ್ನು ಮುಂದುವರಿಸಲು ನಿಮ್ಮ ಒಳಗಿನ ಶಕ್ತಿ ನಿಮ್ಮನ್ನು ತಡೆಯುತ್ತಿದೆಯೇ, ಅಥವಾ ನೀವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ, ಉಳಿಸಿಕೊಳ್ಳಲು ಹಂಬಲಿಸುವ ಸಂಬಂಧವೊಂದನ್ನು ಎದುರಿನ ವ್ಯಕ್ತಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ವೇದನೆ ನಿಮ್ಮನ್ನು ಕಾಡುತ್ತಿದೆಯೇ? ನೆನಪಿಡಿ, ಜಗನ್ಮಾತೆಯ ಆಶೀರ್ವಾದವು ಯಾವಾಗಲೂ ಆಕಾಶದಿಂದ ಹಠಾತ್ತಾಗಿ ಬೀಳುವ ಪವಾಡದ ರೂಪದಲ್ಲಿ ಬರುವುದಿಲ್ಲ. ಅದು ಅತ್ಯಂತ ಕಠಿಣವಾದ ಸಮಯದಲ್ಲಿ, ಸರಿಯಾದ ಕ್ಷಣದಲ್ಲಿ ನಿಮ್ಮ ತಲೆಯಲ್ಲಿ ಮೂಡುವ ಒಂದು ಉದಾತ್ತವಾದ ಆಲೋಚನೆಯ ರೂಪದಲ್ಲಿ ಬರುತ್ತೆ. ಆದರೆ ಇಲ್ಲಿ ಪ್ರಕೃತಿಯ ಮತ್ತೊಂದು ಗಾಢ ನಿಯಮ ಕ್ರಿಯಾಶೀಲವಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಸಕಾರಾತ್ಮಕ ಪರಿವರ್ತನೆ ಅಥವಾ ಭಾಗ್ಯೋದಯ ಸಂಭವಿಸುವ ಮುನ್ನ ಬ್ರಹ್ಮಾಂಡವು ನಿಮ್ಮ ತಾಳ್ಮೆಯ ತೀವ್ರವಾದ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅತ್ಯಂತ ಸಣ್ಣ ವಿಷಯಗಳಿಗೂ ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಿರುವುದನ್ನು, ಆರ್ಥಿಕ ತೊಂದರೆಗಳು ನಿಮ್ಮ ಉಸಿರುಗಟ್ಟಿರುತ್ತಿರುವುದನ್ನು, ಕುಟುಂಬದ ಜವಾಬ್ದಾರಿಗಳು ಬೆಟ್ಟದಂತೆ ನಿಮ್ಮ ಹೆಗಲ ಮೇಲೆ ಕುಳಿತಿರುವುದನ್ನು ನೀವು ಗಮನಿಸಿದ್ದೀರಿ. ಭವಿಷ್ಯದ ಬಗೆಗಿನ ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತಿದೆ. ಪ್ರತಿಯೊಂದು ರಸ್ತೆಯೂ ಬಂದ್ ಆಗಿದೆ ಎಂದು ನಿಮಗೆ ಅನಿಸುತ್ತೆ. ಆದರೆ ವೃಷಭ ರಾಶಿಯವರೇ, ಇಷ್ಟೆಲ್ಲ ಕಠಿಣ ಪರಿಸ್ಥಿತಿಗಳಿದ್ರೂ ನೀವು ಧೃತಿಗೆಡದೆ, ಸಂಪೂರ್ಣವಾಗಿ ಕುಸಿದು ಬೀಳದೆ ಇಂದಿಗೂ ಎದ್ದು ನಿಂತಿದ್ದೀರಲ್ಲವೇ? ಆಂತರಿಕ ಶಕ್ತಿಯೇ ಜಗನ್ಮಾತೆಯ ಸ್ವರೂಪ. ಒಬ್ಬ ಯುವಕನ ಉದಾಹರಣೆಯನ್ನು ನೋಡಿ. ಅವನು ತನ್ನ ಜೀವನದ ಎಲ್ಲ ಪ್ರಯತ್ನಗಳನ್ನು ಸತತವಾಗಿ ಸೋಲುತ್ತಾ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಲೇ ಇಲ್ಲ, ನನ್ನ ಅದೃಷ್ಟವೇ ಶೂನ್ಯ ಎಂದು ಹತಾಶನಾಗಿದ್ನು. ಆದರೆ ಮುಂದಿನ ಈ 6 ತಿಂಗಳಲ್ಲಿ ಅವನಿಗೆ ಜಗತ್ತಿನ ಒಂದು ಪ್ರಖ್ಯಾತ ಸಂಸ್ಥೆಯೊಂದರಲ್ಲಿ ಉನ್ನತ ಹುದ್ದೆ ದೊರೆಯಿತು. ಆ ನಂತರ ಅವನು ಒಪ್ಪಿಕೊಂಡ ಸತ್ಯವೇನೆಂದರೆ, ಒಂದು ವೇಳೆ 6 ತಿಂಗಳ ಮುಂಚೆ ನಾನು ಅಂದುಕೊಂಡ ಸಣ್ಣ ಕೆಲಸಗಳು ಸುಲಭವಾಗಿ ಆಗಿಬಿಟ್ಟಿದ್ರೆ ಇಂದು ನಾನು ತಲುಪಲಿರುವ ಈ ಒಂದು ಅತ್ಯುನ್ನತ ಸ್ಥಾನವನ್ನು ಕನಸಿನಲ್ಲೂ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ವಿಳಂಬವೂ ನಿಮ್ಮ ಪ್ರಾರ್ಥನೆಯ ತಿರಸ್ಕಾರವಲ್ಲ, ಅದು ಬ್ರಹ್ಮಾಂಡವು ನಿಮಗಾಗಿ ಹಮ್ಮಿಕೊಂಡಿರುವ ದಿವ್ಯ ಸುರಕ್ಷತಾ ವ್ಯವಸ್ಥೆ. ನಿಮ್ಮ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನು ಈ ಹುದ್ದೆ ಅಥವಾ ಸ್ಥಾನಕ್ಕೆ ತಕ್ಕಂತೆ ಸಿದ್ಧಗೊಳಿಸಲು ಪ್ರಕೃತಿಯು ತೆಗೆದುಕೊಳ್ಳುತ್ತಿರುವ ಸಮಯವಿದು. ಮುಖವಾಡ ಧರಿಸಿದ ಮನುಷ್ಯರ ನೈಜ ದರ್ಶನ. ವೃಷಭ ರಾಶಿಯ ಜಾತಕದ ಬಂಧುಗಳೇ, ಈಗ ನಾವು ಈ ಒಂದು ಇಡೀ ಆಧ್ಯಾತ್ಮಿಕ ಪ್ರಯಾಣದ ಅತ್ಯಂತ ಕಠಿಣ ಹಾಗೂ ಜಾಗರೂಕರಾಗಿ ಇರಬೇಕಾದ ಘಟ್ಟಕ್ಕೆ ಬಂದಿದ್ದೇವೆ. ನಿಮ್ಮ ಮನೆಯೊಳಗೆ ಪ್ರವೇಶಿಸಿರುವ ಜಗನ್ಮಾತೆಯ ದಿವ್ಯ ಶಕ್ತಿ ಕೇವಲ ನಿಮಗೆ ಶುಭ ವಾರ್ತೆಯನ್ನು ತರಲು ಮಾತ್ರ ಸೀಮಿತವಾಗಿಲ್ಲ. ಆಕೆಯ ತರಂಗಗಳು ನಿಮ್ಮ ಗೃಹದಲ್ಲಿ ಸಕ್ರಿಯವಾದಾಗ ಅದರ ಮೊದಲ ಪ್ರಭಾವ ನಿಮ್ಮ ಸುತ್ತಮುತ್ತಲಿರುವ ಮನುಷ್ಯರ ಮೇಲೆ ಆಗುತ್ತೆ. ಈ ದಿವ್ಯ ಶಕ್ತಿಯು ನಿಮ್ಮ ಕಣ್ಣುಗಳ ಮುಂದಿರುವ ಭ್ರಮೆಯ ಪರದೆಯನ್ನು ಸರಿಸಿ ನಿಮ್ಮ ಹಿತೈಷಿಗಳ ಸೋಗಿನಲ್ಲಿರುವ ನಕಲಿ ವ್ಯಕ್ತಿಗಳ ಅಂತರಂಗವನ್ನು ನಿಮಗೆ ದರ್ಶನ ಮಾಡಿಸಲು ಪ್ರಾರಂಭಿಸುತ್ತೆ.
ನಿಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿಯನ್ನು ಕಂಡು ಹೊರಗಡೆ ಅತ್ಯಂತ ಮಧುರವಾಗಿ ನಗುತ್ತಾ ಪ್ರಶಂಸೆಯ ಸುರಿಮಳೆಗೈಯುವ ಕೆಲವು ವ್ಯಕ್ತಿಗಳನ್ನು ನೀವು ಗಮನಿಸಿರಬಹುದು. ಆದರೆ ಅವರ ಆ ನಗುವಿನ ಮುಖವಾಡದ ಹಿಂದೆ ನೀವು ಸದಾ ಕಾಲ ಒಂದೇ ಜಾಗದಲ್ಲಿ ನಿಲ್ಲಬೇಕು, ತಮಗಿಂತ ಎತ್ತರಕ್ಕೆ ಬೆಳೆಯಬಾರದು ಎಂಬ ತೀವ್ರವಾದ ಈರ್ಷ್ಯೆ ಅಡಗಿರುತ್ತೆ. ಇಂತಹ ವ್ಯಕ್ತಿಗಳು ನಿಮ್ಮೊಂದಿಗೆ ನೇರವಾಗಿ ಎಂದಿಗೂ ಸಂಘರ್ಷಕ್ಕೆ ಇಳಿಯುವುದಿಲ್ಲ, ಏಕೆಂದರೆ ಅದಕ್ಕೆ ಬೇಕಾದ ಧೈರ್ಯ ಅವರಿಗಿರುವುದಿಲ್ಲ. ಬದಲಾಗಿ ಅವರು ಅತ್ಯಂತ ವ್ಯವಸ್ಥಿತವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ತಂತ್ರಗಳನ್ನು ಬಳಸುತ್ತಾರೆ. ನೀವು ಯಾವುದೇ ಹೊಸ ಯೋಜನೆ ಅಥವಾ ವ್ಯಾಪಾರವನ್ನು ಪ್ರಾರಂಭಿಸಲು ಹೊರಟಾಗ, ಈ ಸಮಯ ಸರಿಯಿಲ್ಲ, ನಿನಗೆ ಈ ಕ್ಷೇತ್ರ ಹೊಸದು, ಹಿಂದೆ ನೀನು ಸೋತಿದ್ದನ್ನು ಮರೆತಿದ್ದೀಯಾ ಎಂದು ಹಳೆಯ ಕಹಿ ನೆನಪುಗಳನ್ನು ಕೆದಕಿ ನಿಮ್ಮಲ್ಲಿ ಸಂದೇಹದ ಬೀಜಗಳನ್ನು ಬಿತ್ತುತ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇಂತಹ ವರ್ತನೆಗಳು ಕಂಡುಬಂದರೆ ದಯವಿಟ್ಟು ತಕ್ಷಣವೇ ಕೋಪಗೊಳ್ಳಬೇಡಿ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಬೇಡಿ, ಏಕೆಂದರೆ ಜಗನ್ಮಾತೆಯು ಅವರ ನೈಜ ಸ್ವರೂಪವನ್ನು ಸಮಾಜದ ಮುಂದೆ ತರಲು ಪ್ರಕೃತಿಯ ನಿಯಮಗಳನ್ನು ರೂಪಿಸುತ್ತಿದ್ದಾಳೆ. ನೀವು ಕೇವಲ ಮೌನ ಪ್ರೇಕ್ಷಕರಾಗಿ ಪರಿಸ್ಥಿತಿಯನ್ನು ಗಮನಿಸಿ, ಕಾಲವೇ ಅವರಿಗೆ ಸರಿಯಾದ ಉತ್ತರವನ್ನು ನೀಡುತ್ತೆ. ಇದು ನಿಮ್ಮ ಮಾನಸಿಕವಾಗಿ ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಕೃತಿ ನಡೆಸುತ್ತಿರುವ ಆಂತರಿಕ ಶುದ್ಧೀಕರಣದ ಈ ಒಂದು ಪ್ರತಿಕ್ರಿಯೆಯಾಗಿದೆ. ಭಾಗ್ಯೋದಯದ 3 ಮಹತ್ತರ ಈ ಒಂದು ಅವಕಾಶಗಳು. ಈ ಕಠಿಣ ಪರೀಕ್ಷೆಗಳ ನಂತರ ಮುಂಬರುವ ದಿನಗಳಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 3 ಪ್ರಮುಖ ಸಕಾರಾತ್ಮಕ ಬದಲಾವಣೆಗಳು ಅತ್ಯಂತ ವೇಗವಾಗಿ ಸಂಭವಿಸುತ್ತೆ. ಅಂದರೆ ಮೊದಲನೆಯದಾಗಿ ಆರ್ಥಿಕ ಚಲನೆ, ಎರಡನೆಯದಾಗಿ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ, ಮೂರನೆಯದಾಗಿ ಕೌಟುಂಬಿಕ ನೆಮ್ಮದಿ. ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ದೂರದೃಷ್ಟಿಯುಳ್ಳ ಒಬ್ಬ ಮಾರ್ಗದರ್ಶಕರ ಅಥವಾ ಪ್ರಭಾವಿ ವ್ಯಕ್ತಿಯ ಭೇಟಿಯಾಗಲಿದೆ. ಈ ಭೇಟಿಯು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಹೊಸ ತಿರುವನ್ನು ಸೃಷ್ಟಿಸಲಿದ್ದು ಭವಿಷ್ಯದ ಯಶಸ್ಸಿನ ಹೆಬ್ಬಾಗಿಲನ್ನು ತೆರೆಯುತ್ತೆ. ಸುದೀರ್ಘ ಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ, ಬರುವುದೇ ಇಲ್ಲ ಎಂದು ನೀವು ಆಶಯ ಕೈಬಿಟ್ಟಿದ್ದ ಹಣ ಅಥವಾ ಸ್ಥಗಿತಗೊಂಡಿದ್ದ ವ್ಯಾಪಾರ ಪ್ರಕ್ರಿಯೆಗಳು ಹಠಾತ್ತಾಗಿ ವೇಗವನ್ನು ಪಡೆದುಕೊಳ್ಳುತ್ತೆ. ಸಂಪನ್ಮೂಲಗಳ ಹೊಸ ಮಾರ್ಗಗಳು ಮುಕ್ತಾಯವಾಗುತ್ತೆ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಮನಸ್ಸನ್ನು ಬೆಂಕಿಯಂತೆ ಸುಡುತ್ತಿದ್ದ ಕೌಟುಂಬಿಕ ನೆಮ್ಮದಿಯನ್ನೇ ಹಾಳುಗೆಡವಿದ್ದ ನಿಗೂಢ ಗೊಂದಲಗಳು ಮತ್ತು ಆಸ್ತಿ ಅಥವಾ ಸಂಬಂಧಗಳ ವಿವಾದಗಳು ಅತ್ಯಂತ ಶಾಂತಿಯುತವಾಗಿ ಬಗೆಹರಿಯಲಿವೆ. ಆದರೆ ಈ ಎಲ್ಲ ಬದಲಾವಣೆಗಳನ್ನು ಕೇವಲ ಕುಳಿತು ನೋಡುವ ಪವಾಡಗಳೆಂದು ಭಾವಿಸಬೇಡಿ. ಆದಷ್ಟು ನೀವು ಈ ಮನೆಯಲ್ಲಿ, ಈ ಪುರುಷರೇ ಆಗಿರಲಿ, ಈ ಸ್ತ್ರೀಯರೇ, ಈ ದೇವರ ಕೋಣೆಯಲ್ಲಿ ಈ ದೀಪ ಹಚ್ಚಿ ದಿನ ಮತ್ತೆ ಈ ಮನೆಯ ಹೊಸ್ತಿಲು ಅಂತ ಏನಿದೆ, ಮನೆಯ ಮುಖ್ಯ ದ್ವಾರದ ಹೊಸ್ತಿಲು, ಅಲ್ಲಿ ನೀವು ದಿನ ಒಂದು ಈ ಸಂಜೆ ಟೈಮು, ಈ ಗೋಧೂಳಿ ಸಮಯದಲ್ಲಿ ದೀಪವನ್ನ ಹಚ್ಚಿ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ಈ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಈ ಧನಲಕ್ಷ್ಮಿ ನೆಲೆಸ್ತಾಳೆ ಅಂತಾನೆ ಅನ್ಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.